ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅತಿ ದೊಡ್ಡ ಮಹತ್ವದ ಬ್ರೇಕಿಂಗ್ ಸುದ್ದಿ ಇದು. ಸೌಜನ್ಯ ಪ್ರಕರಣವನ್ನ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ಸೌಜನ್ಯ ಕೇಸ್ ರೀಓಪನ್ ವಿಚಾರ ಸರ್ಕಾರ ಅಧಿಕೃತವಾದ ತೀರ್ಮಾನವನ್ನ ತೆಗೆದುಕೊಳ್ಳೋದಿಲ್ಲ. ಎಸ್ಐಟಿ ಅಧಿಕಾರಿಗಳಿದ್ದಾರೆ, ಅವರೇ ಸ್ವತಂತ್ರವಾಗಿ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ನಾವಾಗಲಿ ಸರ್ಕಾರ ಆಗಲಿ ತೀರ್ಮಾನವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಕಡ್ಡಿ ಮುರಿದಂಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿಗೆ ಜವಾಬ್ದಾರಿ ವಹಿಸಿದ್ದೇವೆ, ಅವರೇ ಎಲ್ಲವನ್ನ ತೀರ್ಮಾನ ಮಾಡ್ತಾರೆ. ಸೌಜನ್ಯ ಕೇಸ್ ಬಗ್ಗೆ ವಿಸ್ಫೋಟಕ ಹೇಳಿಕೆ ಕೊಟ್ಟ ಗೃಹ ಸಚಿವ ಪರಂ ಈಗಷ್ಟೇ ಬೆಂಗಳೂರಿನಲ್ಲಿ ಅವರು ರಿಯಾಕ್ಟ್ ಮಾಡಿರುವಂತಹದ್ದು. ಸೌಜನ್ಯ ಕೇಸ್ ರೀಓಪನ್ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ. ಎಸ್ಐಟಿ ಅಧಿಕಾರಿಗಳಿದ್ದಾರೆ, ಅವರೇ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ನಾವಾಗಲಿ ಸರ್ಕಾರವಾಗಲಿ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ. ವಿವಾದಾತ್ಮಕ ಪ್ರಕರಣ ಆದೀತು ಅಂತ ಹೇಳಿ ಗೃಹ ಸಚಿವರು ಕೈ ತೊಳ್ಕೊಂಡು ಸೈಡಿಗೆ ಹೋದ್ರೋ ಗೊತ್ತಿಲ್ಲ. ಎಸ್ಐಟಿಯ ಹೆಗಲ ಮೇಲೆ ಬಂದೂಕು ಇಟ್ಟು ಗುಂಡು ಹೊಡೆದ್ರೋ ಗೊತ್ತಿಲ್ಲ. ಪರಮೇಶ್ವರ್ ಹೇಳ್ತಾರೆ, ಸೌಜನ್ಯ ಪ್ರಕರಣವನ್ನ ರೀಓಪನ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ ಅವರೊಂದು ಕಾನೂನು ರೀಸನ್ ಕೊಡ್ತಾರೆ, ಕಾನೂನಾತ್ಮಕ ರೀಸನ್. ಒಂದು ಅಪರಾಧ ಪ್ರಕರಣವನ್ನ ಒಮ್ಮೆ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದಕ್ಕಾಗೋದು, ಅದಕ್ಕೆ ಅವಕಾಶ ಇರೋದು. ಎರಡೆರಡು ಬಾರಿ ಒಂದೇ ಅಪರಾಧವನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕಾಗಲ್ಲ. ಸೌಜನ್ಯ ಪ್ರಕರಣವನ್ನ NIA ತನಿಖೆ ಮಾಡಿದೆ, CBI ತನಿಖೆ ಮಾಡಿದೆ. ಎರಡೂ ತನಿಖಾ ಸಂಸ್ಥೆಗಳು ಕ್ಲೀನ್ ಚಿಟ್ ಸಿಕ್ಕಿಕೊಟ್ಟಿದೆ. ಈ ಪ್ರಕರಣದಲ್ಲಿ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್. ಹಾಗಾಗಿ ಒಮ್ಮೆ ಇನ್ವೆಸ್ಟಿಗೇಷನ್ ಆಗಿರುವಂತಹ ಈ ಪ್ರಕರಣವನ್ನು ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರಲ್ಲ. ಸೊ ನಾವು SIT ರಚನೆ ಮಾಡಿದ್ದೀವಿ, ಅವರೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಸೌಜನ್ಯಾಳ ತಾಯಿಯೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಆಧರಿಸಿ SIT ಅವರು ತನಿಖೆಯನ್ನು ಮಾಡಲಿದ್ದಾರೆ ಎನ್ನುವಂಥ ಹೇಳಿಕೆಯನ್ನು ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.